ನಮಸ್ಕಾರ ವಿದ್ಯಾರ್ಥಿಗಳಿಗೆ. ಕಾರ್ಮಿಕ ಕಾರ್ಡ್ ಹೊಂದಿರುವ ವಿದ್ಯಾರ್ಥಿಗಳಿಗೆ ದೊಡ್ಡ ಸುವರ್ಣಾವಕಾಶ. ಶೈಕ್ಷಣಿಕ ಪ್ರೋತ್ಸಾಹಧನಕ್ಕೆ ಅರ್ಜಿ ಪ್ರಾರಂಭವಾಗಿದೆ. ಈಗಲೇ ಅರ್ಜಿ ಸಲ್ಲಿಸಿ. ಈ ಯೋಜನೆ ಕರ್ನಾಟಕ ರಾಜ್ಯ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ನೀಡಲಾಗುತ್ತಿದೆ. ಕಾರ್ಮಿಕರ ಮಕ್ಕಳಿಗೆ ಶಾಲೆಯಿಂದ ವಿಶ್ವವಿದ್ಯಾಲಯದ ಮಟ್ಟದವರೆಗೆ ಶೈಕ್ಷಣಿಕ ಸಹಾಯಧನ ದೊರೆಯುತ್ತದೆ. ಯಾರ್ಯಾರು ಅರ್ಹರಂತ ನೋಡುವುದಾದರೆ, ಕಾರ್ಮಿಕ ಕಾರ್ಡ್ ಹೊಂದಿರುವ ಪೋಷಕರಿಗೆ ಇಬ್ಬರ ಮಕ್ಕಳಿಗೆ ಮಾತ್ರ ಅವಕಾಶವಿರುತ್ತದೆ. ಈ ಅರ್ಜಿ ಸಲ್ಲಿಸಲು ಕಾರ್ಮಿಕ ಕಾರ್ಡ್ ಮಾನ್ಯವಾಗಿರಬೇಕು. ವಿದ್ಯಾರ್ಥಿ 1ನೇ ತರಗತಿಯಿಂದ PhD ವರೆಗೆ ಓದುತ್ತಿದ್ದರೂ ನಡೆಯುತ್ತದೆ ಮತ್ತು ಕಳೆದ ವರ್ಷ ಪಾಸಾಗಿರಬೇಕು. ಎಷ್ಟು ಸಹಾಯಧನ ಸಿಗುತ್ತದೆ ಅಂತ ನೋಡುವುದಾದರೆ, ಪ್ರಾಥಮಿಕದಿಂದ ಪದವಿ ತನಕ 1,000 ರೂಪಾಯಿದಿಂದ 25,000 ರೂಪಾಯಿ ತನಕ ಮೊತ್ತ ದೊರೆಯುತ್ತದೆ. ಇಂಜಿನಿಯರಿಂಗ್, ಮೆಡಿಕಲ್, ಡಿಪ್ಲೊಮಾ ವಿದ್ಯಾರ್ಥಿಗೆ ಹೆಚ್ಚು ಮೊತ್ತ ದೊರೆಯುತ್ತದೆ. ಒಂದು ಕುಟುಂಬದಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಮಾತ್ರ ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ. ಕಾರ್ಮಿಕರ ಮಾಸಿಕ ವೇತನ 35,000 ರೂಪಾಯಿಗಿಂತ ಮಾತ್ರ ಮೀರಿರಬಾರದು. ವಿದ್ಯಾರ್ಥಿಗಳು ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾಗಿರಬೇಕು. ವಿದ್ಯಾರ್ಥಿಯು ಮೊದಲ ಪ್ರಯತ್ನದಲ್ಲಿ ಕೊನೆಯ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಈ ಅಪ್ಲಿಕೇಶನ್ ಹಾಕಲು ಅಗತ್ಯವಿರುವ ದಾಖಲಾತಿಗಳನ್ನು ನೋಡುವುದಾದರೆ, ವಿದ್ಯಾರ್ಥಿಗಳ ತಂದೆ ತಾಯಿ ಮತ್ತು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗಿರುತ್ತದೆ, ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಮತ್ತು ಬ್ಯಾಂಕ್ ಜೊತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಅಂಕಪಟ್ಟಿ ಸ್ಪಷ್ಟವಾಗಿರಬೇಕು. ಉದ್ಯೋಗ ದೃಢೀಕರಣ ಪತ್ರ ಮತ್ತು ವ್ಯಾಸಂಗ ಪ್ರಮಾಣ ಪತ್ರ, ಸ್ಯಾಟ್ಸ್ ಅಥವಾ ಸ್ಟೂಡೆಂಟ್ ID ಬೇಕಾಗಿರುತ್ತದೆ. ಆನ್ಲೈನ್ನಲ್ಲಿ ಹೇಗೆ ಅರ್ಜಿ ಸಲ್ಲಿಸುವುದು ಅಂತ ನೋಡೋದಾದರೆ, ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಲಿಂಕ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡುವುದಾದರೆ 31 ಡಿಸೆಂಬರ್ 2025 ಆಗಿರುತ್ತದೆ. ಅರ್ಜಿ ಸಲ್ಲಿಸುವವರು ಈ ಕೊನೆಯ ದಿನಾಂಕಕ್ಕಿಂತ ಮುಂಚೆಯೇ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ. ಸ್ಕಾಲರ್ಶಿಪ್ ಅಮೌಂಟನ್ನು ಈಗ ಕಡಿಮೆ ಮಾಡಿದ್ದಾರೆ. ಮೊದಲು ಜಾಸ್ತಿ ಇತ್ತು. ಈಗ ಎಷ್ಟಾಗಿದೆ ಎಂಬುದನ್ನು ನೋಡುವುದಾದರೆ, 1ರಿಂದ 4ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲು 5,000 ರೂಪಾಯಿ ಇತ್ತು. ಈಗ 1,100 ರೂಪಾಯಿ ಮತ್ತು 5ರಿಂದ 8ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲು 8,000 ರೂಪಾಯಿ, ಈಗ 1,250 ರೂಪಾಯಿ. ಮೊದಲು 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲು 12,000 ರೂಪಾಯಿ, ಈಗ 3,000 ರೂಪಾಯಿ. ಪ್ರಥಮ ಮತ್ತು ದ್ವಿತೀಯ PUC ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲು 15,000 ರೂಪಾಯಿ, ಈಗ 4,600 ರೂಪಾಯಿ. ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲು 25,000 ರೂಪಾಯಿ, ಈಗ 6,000 ರೂಪಾಯಿ. BE, BTech ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲು 50,000 ರೂಪಾಯಿ, ಈಗ 10,000 ರೂಪಾಯಿ. ಸ್ನಾತಕೋತ್ತರ ಪದವಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲು 35,000 ರೂಪಾಯಿ, ಈಗ 10,000 ರೂಪಾಯಿ. ಪಾಲಿಟೆಕ್ನಿಕ್ ಮತ್ತು ಡಿಪ್ಲೊಮಾ ITI ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮೊದಲು 20,000 ರೂಪಾಯಿ, ಈಗ 4,600 ರೂಪಾಯಿ ಮಾತ್ರ ದೊರೆಯುತ್ತದೆ. ಆಸಕ್ತರು ಕೊನೆಯ ದಿನಾಂಕಕ್ಕಿಂತ ಮುಂಚೆಯೇ ಅಪ್ಲಿಕೇಶನ್ ಹಾಕಬಹುದು. ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.